ಈ ಸಿನಿಮಾದಲ್ಲಿ ಅವ್ರು ಹೇಳ್ತಾರೆ, ಎಲ್ಲ ಒಂದು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ, ಆರಾಧನಾ ಮೇಡಮು ಆ್ಯಂಡ್ ದರ್ಶನ್ ಸರ್ ಕೂಡ ಮಾಲಾಶ್ರೀ ಅವ್ರ ಮಗಳು ಅಂತ ಆ್ಯಕ್ಟ್ ಮಾಡಿಲ್ಲ, ಆರಾಧನಾ ಅಂತ ಆ್ಯಕ್ಟ್ ಮಾಡಿ ಸಿನಿಮಾಗೆ ತುಂಬ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ, ತುಂಬ ವರ್ಕ್ ಮಾಡಿದ್ದಾರೆ ಅದನ್ನಂತ. ಸೊ ನೀವು ಅವ್ರಿಗೆ ನೋಡಿರೋ ಪ್ರಕಾರ ಯಾವ ಥರ ಆರಾಧನಾ ಮೇಡಮು ಇದರಲ್ಲಿ ಮಾಡಿದ್ರು ಕೆಲಸನ ಅಂತ? ಅವ್ರಿಗೆ ಸಪೋರ್ಟಿವ್ ಆಗಿ ಮಾಲಾಶ್ರೀ ಮೇಡಮ್ ಬರ್ತಾ ಇದ್ರು ಸೆಟ್ಟಲ್ಲಿ. ಮೇಡಮ್ಮು ತಮ್ಮ ಯಾವುದೇ ಒಂದು ಇದನ್ನು ಆನ್ ಸ್ಪಾಟ್ ಆಗಲಿ ಇದರಲ್ಲಿ ಓವರ್ಲಾಪ್ ಮಾಡ್ತಿರಲಿಲ್ಲ. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಬಿಫೋರ್ ಅಂದರೆ ಫ್ರಂಟ್ ಆಫ್ ಕ್ಯಾಮ್ರಾ ಹೋಗೋವಾಗ ಎಷ್ಟು ಸಿದ್ಧತೆಗಳು ಮಾಡ್ಕೋಬೇಕು ಅಂತ. ಆ ನಿಟ್ಟಿನಲ್ಲಿ ಒಂದಷ್ಟು ಈ ತರಬೇತಿ ಪಡ್ಕೊಂಡಿದ್ರು. ಮುಂಚೆಲ್ಲೂ ಬಾಂಬೆಗೆ ಹೋಗಿ ಕ್ಲಾಸಸ್ ಎಲ್ಲ ಅಲ್ಲೂ ತರಬೇತಿ ಪಡ್ಕೊಂಡಿದ್ರು. ಇಲ್ಲಿ ಒಬ್ಬ ಧನಂಜಯ ಅಂತ ಅನಿಸುತ್ತೆ, ಅವರು ಮೇಷ್ಟ್ರು, ಅವರು ನಾಟಕಗಳನ್ನೆಲ್ಲ ಹೇಳ್ಕೊಡ್ತಾರೆ. ಅವ್ರನ್ನ ಮನೆಗೆ ಕರೆಸಿ ಇವರು ಅಲ್ಲಿ ಹೋಗಿ ಅಲ್ಲಿ ಅವರು ನಟನೆಯನ್ನು ಒಂದಷ್ಟು, ಏಕೆಂದರೆ ಹಳ್ಳಿ ಹುಡುಗಿ ಪಾತ್ರದಲ್ಲಿ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡೋದು ತುಂಬಾ ಕಷ್ಟ. ಏಕೆಂದರೆ ಆ ಹುಡುಗಿ ಹುಟ್ಟುತ್ತಾನೆ ದೊಡ್ಡ ನಿರ್ಮಾಪಕರ ಮನೆಯಲ್ಲಿ, ಅಮ್ಮ ನೋಡಿದ್ರೆ ಸ್ಟಾರ್. ಸೊ ಅವ್ರ ಮನೆಯಲ್ಲಿ ಬಂದಂಥ ಹುಡುಗಿ, ಒಂದು ಹಳ್ಳಿ ಹುಡುಗಿ ಏಕಾಏಕಿ ಮೊದಲನೇ ಚಿತ್ರದಲ್ಲೇ ಹಳ್ಳಿ ಹುಡುಗಿಯಾಗಿ ಕಾಣಿಸ್ಕೊಳೋದು, ಆ ಡ್ರೆಸ್ ಹಿಂಗು ಎಲ್ಲ ಸ್ವಲ್ಪ ಕಷ್ಟ ಇತ್ತು. ಬಟ್ ನಾವು ಹುಡುಗಿ ಸ್ಕೋರ್ ಮಾಡೋದು. ದರ್ಶನ್ ಸರ್ಗೆ ತುಂಬಾ ಅದ್ಭುತವಾಗಿ ಆರಾಧನಾ ಅವರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ಸೆಟ್ಟಲ್ಲಿ. ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ನಿಮಗೆ ರಾಕ್ಲೈನ್ ವೆಂಕಟೇಶ್ ಅವ್ರದ್ದು ಸರ್, ಪ್ರೊಡ್ಯೂಸರ್ ಸರ್ದು, ಅವರು ಹೇಗೆ ಅನ್ನೋದು ಅವ್ರ ಬಗ್ಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವ್ರ ಜೊತೆಗಿರೋ ಹೆಸರೇ ಧೀರ ರಾಕ್ಲೈನ್ ವೆಂಕಟೇಶ್ ಅಂತ. ಮತ್ತು ಆ ಥರದ ನಿರ್ಮಾಪಕರು ಮಾತ್ರ ಈ ಥರದ ಚಿತ್ರ ತಯಾರಿಸೋಕ್ಕೆ ಸಾಧ್ಯ. ತುಂಬ ದೊಡ್ಡ ಮಟ್ಟದ ಬಂಡವಾಳ ಬೇಕಾಗಿತ್ತು. ಆ ಬಂಡವಾಳಕ್ಕೂ ಮೀರಿದ ಒಂದು ಪ್ರೀತಿ ಬೇಕಾಗಿತ್ತು ಈ ಸಿನಿಮಾಗೆ. ಯಾಕೆಂದರೆ ಆ ಫಸ್ಟು ಅವರ ಆ ಕಥೆನ ಕೇಳಿದಾಗ, ಇಲ್ಲ ಇದನ್ನು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ತರುಣ್ ಸರ್ಗೆ ಏನು ಬೇಕು, ಒಬ್ಬ ನಿರ್ದೇಶಕನ ನಿರೀಕ್ಷೆನ ಅವರು ತಲುಪಿಸಿದ್ರು. ಅದ್ರ ಪ್ರಕಾರನೇ ತರುಣ್ ಸರ್ ಕೆಲಸ ಮಾಡಿದ್ದಾರೆ. ಸೊ ಅವರಿಬ್ಬರದ್ದು ಎಗೈನ್ ತುಂಬ ಒಳ್ಳೆಯ ಸ್ನೇಹ ಸಂಬಂಧ ಇದೆ. ನಿರ್ಮಾಪಕ ನಿರ್ದೇಶಕ ಯಾವಾಗಲೂ ಒಂದು ಬಾಂಧವ್ಯದಲ್ಲಿದ್ದಾಗ ಸಿನಿಮಾ ಜನರಿಗೆ ಅಷ್ಟೇ ಚೆನ್ನಾಗಿ ಒದಗುತ್ತೆ. ಆ್ಯಂಡ್ ಇವಾಗ ತರುಣ್ ಸರ್ ಅವ್ರ ಜೊತೆ ನಿಮ್ಮ ಒಂದು ಅನುಭವ ಈ ಸಿನಿಮಾದ್ದು? ತರುಣ್ ಸರ್ ನನಗೆ ಮುಂಚೆನೂ ಮಾಡಿದ್ವಿ ಗುರು ಶಿಷ್ಯರು ಸಿನಿಮಾ, ಅವರು ನಿರ್ಮಾಣ ಅಂದರೆ ಅವ್ರು ಪ್ರೊಡ್ಯೂಸರ್ ಆಗಿದ್ದವರು, ಜಡೇಶ್ ಸರ್ ಡೈರೆಕ್ಟ್ರು. ಸೊ ಅವರಿಬ್ಬರದ್ದು ಪ್ರೊಡ್ಯೂಸರ್ ಡೈರೆಕ್ಟರ್ ಇದು ಬಾಂಡಿಂಗು. ಸೊ ಅಲ್ಲಿ ನಾನು ವರ್ಕ್ ಮಾಡಿದ್ದೆ. ಸೊ ಗುರು ಶಿಷ್ಯರು ಎಗೈನ್ ಒಂದು ಹಳ್ಳಿ ಚಿತ್ರ. ಸೊ ಅದರಲ್ಲಿ ನನ್ನ ಬರವಣಿಗೆ ನೋಡಿ, ಇಲ್ಲ ಇದು ಕಾಟೇರನ ಕೊಡೋಣ ಅಂದ್ಬಿಟ್ಟು ಕಾಟೇರ ಸಿಕ್ಕಿತ್ತು ಚಿತ್ರ. ಗುರು ಶಿಷ್ಯರು ನಂತರ ದರ್ಶನ್ ಸರ್ ಜೊತೆಗೆ ಒಂದು ಅವ್ರಿಗೆ ಒಂದು ಡೈಲಾಗ್ ಬರ್ತಿದ್ದೀರಾ, ಹೇಗೆ ನಿಮ್ಮ ಅನಿಸಿಕೆ ಯಾವ ಥರ? ಈ ಸಿನಿಮಾದಲ್ಲಿ ಮೊದಲನೇ ಫಸ್ಟು ಲುಕ್ ಅಂತ ಬಿಟ್ಟಿದ್ದೆ ನಾವು ಒಂದಷ್ಟು ಕುರಿಗಳು, ಅದ್ರ ಮುಂದೆ ಒಂದು ನಾಯಿ, ಅದರಲ್ಲೊಂದು ಲೈನ್ ಬರೆದಿದ್ವಿ, ಹಿಂದಿರೋರದು ದಾರಿ ಮುಂದಿರೋನದು ಜವಾಬ್ದಾರಿ ಅಂತ. ಸೊ ಅಲ್ಲಿಂದನೇ ಒಂದು ಆಪ್ಟಾಗಿ ಜರ್ನಿ ಶುರುವಾಯಿತು. ಎರಡನೇ ಡೈಲಾಗ್ ಬಿಟ್ಟಿದ್ದು ಫಸ್ಟ್ ಲುಕ್ ಅಂತ ಬಿಟ್ವಿ, ಅಲ್ಲಿ ದರ್ಶನ್ ಸರ್ನ ರಿವೀಲ್ ಮಾಡಿದ್ದು. ಅಲ್ಲಿ ಮಚ್ಚು 2 ದಪ್ಪ ಕೆಂಪಗಾಗುತ್ತೆ, ಒಂದು ರಕ್ತದಲ್ಲಿ ನೆಂದಾಗ ಬೆಂಕಿಯಲ್ಲಿ ಬೆಂದಾಗ ಅದು ದೊಡ್ಡ ಮಟ್ಟಕ್ಕೆ ಸೌಂಡ್ ಆಯಿತು. ಸೊ ಈಗ ಟ್ರೈಲರ್ ಬಿಟ್ಟಾಗ ಅದರಲ್ಲಿ ಒಂದಷ್ಟು ಬೇರೆ ಬೇರೆ ವರ್ಷನ್ನಲ್ಲಿ ಡೈಲಾಗ್ಗಳು ಸಿಕ್ತು. ವಿನೋದ್ ಆಳ್ವ ಅವ್ರಿಗೆ ಬಂತು, ಜಗಪತಿ ಬಾಬು ಅವ್ರಿಗೆ ಬಂತು, ದರ್ಶನ್ ಸರ್ಗೆ ಬಂತು, ವಾಯ್ಸ್ ಓವರ್ ಬಂತು. ಸೊ ಹಿಂಗೆ ಆವಾಗ ನಮಗೆ ಅನ್ನಿಸ್ತು, ಇಲ್ಲ ತುಂಬಾ ಪ್ರಾಮುಖ್ಯತೆ ಇದೆ ಈ ವಿಚಾರದಲ್ಲಿ, ಸಂಭಾಷಣೆ ವಿಚಾರದಲ್ಲಿ. ಮತ್ತು ಒಂದು ಹೆಲ್ತಿ ಕಾಂಪಿಟೇಷನ್ ಅಂತೂ ನಮ್ಮ ಟೀಮ್ ಪಡ್ತಾನೆ ಇರುತ್ತೆ. ಅವರಿಬ್ಬರು ಸೇರಿ ಅಷ್ಟು ಚೆನ್ನಾಗಿ ಕತೆ ಮಾಡಿದಾಗ ನಾನು ಸ್ವಲ್ಪ ಚೆನ್ನಾಗೇ ಬರೀಬೇಕು ಅಂತ ನನ್ನ ಮನಸ್ಸಲ್ಲಿ. ಮತ್ತು ಚೆನ್ನಾಗಿ ಬರೆಯೋದು, ಚೆನ್ನಾಗಿ ಬರೀದೇ ಇರೋದು ಬೇರೆ, ಬಟ್ ಆ ಕತೆಗೆ ಆಪ್ಟಾಗಿ ಬರೀಬೇಕು ಅದೊಂದು. ಮತ್ತು ಸುಧಾಕರ್ ಸರ್ DOP ಕೆಲಸ, ಹರಿಕೃಷ್ಣ ಸರ್ ಅವ್ರ ಬಗ್ಗೆನೂ ಹೇಳಬೇಕಾಗಿಲ್ಲ, ಲೆಜೆಂಡ್ ಅವರು, ಮ್ಯೂಸಿಕ್ ಡೈರೆಕ್ಟರ್, KM ಪ್ರಕಾಶ್ ಅವರು ಎಡಿಟಿಂಗು. ಸೊ ಎಲ್ಲನೂ ಇವತ್ತು ಕಾಟೇರಾಗೆ ನಿಂತಿದೆ.